ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ನಿಮ್ ಯಾವ್ದು? ನಮ್ದು ಇದೆ ಬೋಲ್ಮಿಲ್ಲಿಂದ. ಎಷ್ಟು ವರ್ಷದಿಂದ ಬರ್ತಾರೆ ಮೇಡಮ್ ಜಾತ್ರೆಗೆ? ನಾವೊಂದು 19-20 ಇಯರ್ಸ್ ಇಂದ ಬರ್ತಾ ಇದೀವಿ. ಅಂದ್ರೆ ನೀವು ಹುಟ್ಟಾಗಿಂದಾನೆ ಬರ್ತಾ ಇದೀರಾ? ಹೌದೌದು. ಅಂದ್ರೆ ಪಾಪು ಇದ್ದಾಗಿಂದ ಜಾತ್ರೆ ಎಲ್ಲ ನೆನ್ಪಿದ್ಯಾ? ಎಲ್ಲ ನೆನ್ಪಿದ್ದಾರೆ. ಅವಾಗ ಮಾಡಿರೋದೆಲ್ಲ ಹಬ್ಬಕ್ ಬರೋದು, ಏನಾದ್ರೂ ಒಂದು ಆಟ ಆಡೋದು ಮತ್ತೆ ಹೋಗೋದು. ಎಷ್ಟು ಕೊಡ್ತಾ ಇದ್ರಿ ನಿಮ್ಗೆಲ್ಲ ಜಾತ್ರೆಗೆ? ಏನೊಂದು ಅಂದ್ರೆ ಅವ್ರ ಜೊತೆನೆ ಬರ್ತಾ ಇದ್ವಲ್ಲ, ಆಟ ಆಡಿಸಿ ಅಂತ ಆಟ ಆಡಿತಾ ಇದ್ವಿ. 10-20 ರೂಪಾಯಿ ಇವಾಗ ಆಟ ಮಾಡ್ತಾ ಇದ್ರಿ ಹೀಗೆ? ಇವತ್ತು ಮಾಡ್ತೀವಿ. ಕರ್ಕೊಂಡು ಬಂದಿಲ್ಲ ಅಂದ್ರೆ ನಿಮ್ಮ ಮದುವೆ ಆಗಿದ್ಯಾ? ಮದುವೆ ಆಗಿದೆ. ನಿಮ್ಮ ಹಸ್ಬೆಂಡ್ ಬಂದಿದ್ದೀರಾ? ಬಂದಿದ್ದಾರೆ. ಎಲ್ಲಿದ್ದೀರಾ ಮೇಡಮ್? ಅವ್ರು ಇಲ್ಲೆಲ್ಲ ಯಾವ್ದೋ ಆಟ ಆಡ್ಕೊಂಡು ನೋಡ್ಕೊಂಡ್ ಬರಕ್ ಹೋಗಿದ್ದಾರೆ. ಹೌದಾ ಸರ್. ಮೇಡಮ್ ನೀವು ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀವಿ ಸರ್, ಬಟ್ ಈ ಸಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ನೋಡ್ತಾ ಇಲ್ಲ. ನೀವು ಅಟ್ಲೀಸ್ಟ್ ನಿಮ್ ಫೇವರೇಟ್ ಯಾರು ಕಂಟೆಸ್ಟೆಂಟ್ ಅಂತ? ಫೇವರೇಟ್ ಅಂದ್ರೆ ಪ್ರೆಸೆಂಟ್ಲಿ ಮೋಕ್ಷಿತಾ. ಮೋಕ್ಷಿತಾ ಅವರ? ಮೇಡಮ್ ಜಗದೀಶ್ ಅವರು ಎಲಿಮಿನೇಟ್ ಆಗಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ? ಜಗದೀಶ್ ಆಗ್ಬಾರ್ದಾಗಿತ್ತು. ಮೇನ್ ಎಂಟರ್ಟೈನ್ಮೆಂಟ್ ಅವನೇ ಇದ್ದ ಬಿಗ್ ಬಾಸ್ ಅಲ್ಲಿ. ಅವನು ಬಿಗ್ ಬಾಸ್ ಇಂದ ಹೋಗಿರೋ ಸ್ವಲ್ಪ ಬೇಜಾರಿದೆ. ಅಂದ್ರೆ ಐ ಮೀನ್ ಜಗದೀಶ್ ಹಂಸ ಅವರ ಕಾಂಬಿನೇಷನ್ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಹಂಸ ಕಾಂಬಿನೇಷನ್ ಲೈಕ್ ಎಂಟರ್ಟೈನ್ಮೆಂಟ್ ಆಗಿತ್ತು, ಚೆನ್ನಾಗಿತ್ತು Okay. ಬಿಗ್ ಬಾಸ್ ಅಲ್ಲಿ. ಮತ್ತೆ ಬಿಗ್ ಬಾಸ್ ಇಂದ ನೀನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ? ಏನಿಲ್ಲ, ಎಂಟರ್ಟೈನ್ಮೆಂಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಯಾವ್ದೇ ಆದ್ರೆ ರಿಯಾಲಿಟಿ ಶೋ ಇಂದ Okay, ಚೆನ್ನಾಗಿ. ಮತ್ತೆ ಈಗ ರೀ ಎಂಟ್ರಿ ಕೊಡಂಗಿದಾರಂತೆ, ಏನ್ ಹೇಳ್ತೀರಾ? ಜಗದೀಶ್ ಅವ್ರು ಬರ್ತಾ ಇದಾರೆ. ಅವ್ರು ಕಂಬ್ಯಾಕ್ ಮಾಡೋದ್ರೆ ತುಂಬಾ ಖುಷಿ, ನಾವು ಸಪೋರ್ಟ್ ಮಾಡ್ತೀವಿ ಹೌದಾ? ಎಷ್ಟು ಸೀಸನ್ ಇಂದ ಬಿಗ್ ಬಾಸ್ ನೋಡ್ತಾ ಇದೀರಾ? ಫಸ್ಟ್ ಸೀಸನ್ ಇಂದಾನೆ ನೋಡ್ತಾ ಇದೀವಿ. ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಅಂತಂದ್ರೆ ಒಂದು 2-3 ಓಕೆ. ಇನ್ನೊಂದು ಏನಂದ್ರೆ ಸುದೀಪ್ ಅವರು ನೆಕ್ಸ್ಟ್ ಆಂಕರ್ ಮಾಡಲ್ಲ ಅಂತ ಇದೆ, ಸೀಸನ್ ಲಾಸ್ಟ್ ಅಂತ ಇದಾರೆ. ಅವ್ರಿಲ್ಲ ಅಂತಂದ್ರೆ ಬಿಗ್ ಬಾಸ್ ಕಳೆನೇ ಇರಲ್ಲ ಸರ್. ಹಂಗಂತೀರಾ? ಹೌದು. ಬಿಗ್ ಬಾಸ್ ಅಂದ್ರೆ ಕಿಚ್ಚ ಬಾಸ್ ಅಂದ್ರೆ ಅಂದ್ರೆ ನೀವ್ ಯಾರ ಅಭಿಮಾನಿ ಅಂತ? ನಾವು ಎಲ್ರೂ ಇಷ್ಟಪಡ್ತೀವಿ. ನಮ್ಗೆ ರಾಕಿಂಗ್ ಸ್ಟಾರ್ ಯಶ್ ಅಂದ್ರೆ ತುಂಬಾ ಇಷ್ಟ. ಓಕೆ. ದರ್ಶನ್ ಅವರು ಜೈಲಿಂದ ಬೇಲ್ ತಗೊಂಡ್ ಬಂದಿದ್ದಾರೆ ಸದ್ಯಕ್ಕೆ, ಅವ್ರ ಅದು ಬಗ್ಗೆ ಏನ್ ಒಳ್ಳೆ ಹೇಳ್ತೀರಾ? ಸಿಹಿ ಸುದ್ದಿ. ಡಿ ಬಾಸ್ ಫ್ಯಾನ್ಸಿಗೆ ಅದೊಂಥರ ಹಬ್ಬದ ತರ. ದೀಪಾವಳಿ ಜೋರಾಗಿ ಮಾಡ್ತಾರೆ ಅಂತೀರಾ? ಹೌದು, ಎಲ್ರು ಫುಲ್ ಡಬಲ್ ಧಮಾಕ ತರ ಇವಾಗ. ನಿಮ್ಗೂ ಖುಷಿ ಇದೆ ಅನ್ಸುತ್ತೆ? ನಮಗೂ ಖುಷಿ ಆಗಿದೆ Okay. ಡಿ ಬಾಸ್ ಮತ್ತೆ ಬಂದಿರೋದಕ್ಕೆ. ಜೈ ಡಿ ಬಾಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಹಂಗಿರ ಇನ್ನೊಂದು ಹೆಸರು ಕೇಳ್ತೀನಿ ಮೇಡಮ್. ನಿಮ್ಮ ಹೆಸರು? ಪ್ರಕೃತಿ. ಮೇಡಮ್ ನೀವು ಎಷ್ಟು ವರ್ಷದಿಂದ ಜೊತೆ ನಾನೊಂದು 5 years ಇಂದ ಬರ್ತಾ ಇದ್ದೀನಿ. ಮೇಡಮ್ ನಮಸ್ತೆ. ನಮಸ್ತೆ ನಿಮ್ಮ ಸರ್. ಹೆಸರು ಮೇಡಮ್? ಪ್ರಕೃತಿ. ಮೇಡಮ್ ನಿಮ್ಮ ಹೆಸರು? ವಿನೀತಾ. ಮೇಡಮ್ ವಿನಯ್ ಅಂತ ಸರ್. ಏನ್ ಓದ್ತಾ ಇದ್ದೀರಾ? ಮೇಡಮ್ ನೀವು? ಮೇಡಮ್ ನೀವೇನ್ ಓದ್ತಾ Ninth ಇದ್ದೀರಾ? standard. Ninth standard. ಮೇಡಮ್ ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಇಲ್ಲ, ಯಾಕೆ? ಸುಮ್ಮನೆ ಏನ್ ಓದೋದು ಫುಲ್ ಬಿಸಿ ಇದ್ದೀರಾ? ಬಿಸಿ. ಸ್ಟಡಿ ಬಿಸಿನಾ ಸರ್? ನೀವು ನೋಡ್ತಾ ಇಲ್ವಾ? ಮತ್ತೆ ಏನ್ ಮಾಡ್ತಾ ಇದೀರಾ? ಗೇಮ್ ಮಾಡ್ತಾ ಇದೀರಾ? ಫ್ರೀ ಫೈರ್? ಹಾಗೇನಿಲ್ಲ. ಅವ್ನು ತುಂಬಾ ನಗ್ತಾ ಇದ್ದಾನೆ. ನೀನ್ ನೋಡ್ತಾ ಇದ್ದಾನೆ ಬಿಗ್ ಬಾಸ್? ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಗೊತ್ತಿಲ್ಲ. ಒಟ್ಟಾಗಿ ನೋಡ್ತಾ ಇದೀಯಾ? ಹೌದಾ? ಓಕೆ ಮೇಡಮ್. ಮತ್ತೆ ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಾ ಇದೀರಾ? ಸರ್ ನಾವು ಒಂದು 5 years ಇಂದ ಬರ್ತಾ ಇದೀವಿ. ಮೇಡಮ್ 5 years ಇಂದ ಅಂದ್ರೆ ಅದು ಮುಂಚೆ ನಿಮ್ಗೆ ಗೊತ್ತಿರ್ಲಿಲ್ವಾ ಜಾತ್ರೆ? ಇಲ್ಲ ಇಲ್ಲಿರೋರ್ನ ನಾವು ಮದ್ವೆ ಆಗಿ ರೀಸೆಂಟ್ ಆಗಿ ಅಟ್ಲೀಸ್ಟ್ ಮದುವೆ ಆಗಿಕ್ಕೆ ಒಂದು 5 ವರ್ಷದಿಂದ ಜಾತ್ರೆ ನೋಡ್ತಾ ಇದ್ದೀರಾ? ಹೌದು. ತುಂಬಾ ಹೆಲ್ಪ್ ಆಯ್ತು ಅನ್ಸುತ್ತೆ. ಅಂದ್ರೆ ಇಷ್ಟು ಜೋರಾಗಿ ಎಲ್ಲೂ ಜಾತ್ರೆ ನೋಡಿರ್ಲಿಲ್ಲ ನಾವು ಮುಂಚೆ ಬೆಂಗಳೂರಲ್ಲಿ. ಓಕೆ. ಮತ್ತೆ ಬೇರೆ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜಾತ್ರೆಯಲ್ಲಿ? ಇನ್ನೇನು ನಿಮ್ಗೆ ಇಷ್ಟ ಆಗಿದೆ? ಜಾತ್ರೆಯಲ್ಲಿ ಯಾವ್ಯಾವ game ಆಡೋದು? ಗೇಮ್ಸ್. ಓಕೆ. ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಇಲ್ಲ ಸರ್, ನೋಡೋಣ. ದರ್ಶನ್ ಅವ್ರು ರಿಲೀಸ್ ಆಗಿದ್ದಾರೆ. ತುಂಬಾ ಖುಷಿ ಇದೆ. ನಾವು ಡಿ ಬಾಸ್ ಅಂದ್ರೆ ಅದು ದೀಪಾವಳಿ ಜೋರಾಗಿ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಸೂಪರ್ ಫುಲ್. ನಿಮ್ಮ ಹಸ್ಬೆಂಡ್ ಚೆನ್ನಾಗಿ ತರ್ತಾರೆ ಹಂಗಾದ್ರೆ ಜೋರಾಗಿ? ತರ್ತಾರೆ. ಬರ್ತಾರೆ. ಓಕೆ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.